ಕೆಲವು ನಾಯಕರಿಗೆ ಏನೋ ಜನ ವಿಶ್ವಾಸ ಇಟ್ಟು ಅಷ್ಟು ವರ್ಷದಿಂದ ಹೋರಾಟ ಮಾಡಿದ್ದಾರೆ, ಅವರು ಒಂದು ಸತಿ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಮತ ಕೊಟ್ಟವ್ರೆ. ನೀವು ಮುಖ್ಯಮಂತ್ರಿ ಆಗೋಕ್ಕೆ ಮುಂದಕ್ಕೆ ಏನು ಮಾಡಬೇಕು ಅದು ಯೋಚನೆ ಮಾಡಿದೆ ಸುಮ್ಮನೆ ಯಾಕೆ ದೇವೇಗೌಡರ ಕುಟುಂಬನ ಮಾತಾಡ್ತೀರಿ? ಅದಾಗಿ ನಾವು ಯಾರು ಬೇಡ ಅಂತ ಹೇಳಲ್ಲ, ನಾವು ಖುಷಿ ಪಡ್ತೀವಿ. ಸಿದ್ದರಾಮಯ್ಯನವ್ರದ್ದು ಏನು ಅವಧಿ ಇದೆ, ನೀವೇನು ಹೈಕಮಾಂಡಲ್ಲಿ ಮಾತಾಡಿದ್ದೀರಿ ಅದಂತೆ ಆಗಿ ಆದ್ಬಿಟ್ಟು ಸುಮ್ಮನೆ ಕುಮಾರಣ್ಣನ ಬೈಯೋದು, ದೇವೇಗೌಡರು ಬೈಯೋದು. ಕುಮಾರಣ್ಣಂಗೂ ಹೇಳಿದ್ದೀನಿ ನೆನ್ನೆ, ಅಣ್ಣ ಅವ್ರು ಏನಾದರೂ ಮಾತಾಡಲಿ, ನಮ್ಮದೇನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಯಾಯ ಆಗಿದೆ ಆ ವಿಚಾರನ ಜನರಿಗೆ ತರೋದ್ಬಿಟ್ಟು ಗಮನಕ್ಕೆ ತರೋದ್ಬಿಟ್ಟು ಇನ್ಯಾವ ವಿಚಾರನೂ ನಿಮ್ಮ ಕೈ ಮುಗಿತೀನಿ ಮಾತಾಡಬೇಡಿ ಅಣ್ಣ ಅಂತ ನಾವು ಪ್ರಾರ್ಥನೆ ಮಾಡಿ. ನಮ್ಮದು ಇವತ್ತು ಮದ್ದೂರ ಹತ್ರ ಬರ್ತಾಯಿದೆ, ನಾಳೆ ಮಂಡ್ಯ, 10ನೇ ತಾರೀಕು ಕಾರ್ಯಕ್ರಮ. ನಮ್ಮ ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ನೀವು ಇಲ್ಲಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ, ಆವತ್ತು ಯಾರು ಚಕಾರ ಎತ್ತಿದ್ವಾ? ಜನ ತೀರ್ಮಾನ ಮಾಡ್ತಾರೆ. ನೀವು ವಿರೋಧ ಪಕ್ಷ ಅಲ್ಲ, ನೀವು ಆಡಳಿತ ಪಕ್ಷ. ಜನ ಕಷ್ಟದಲ್ಲಿದ್ದಾರೆ. ನಿಮ್ಮ 5 ಗ್ಯಾರಂಟಿ ಯಾವ್ಯಾವ ಇಂಪ್ಲಿಮೆಂಟ್ ಆಗವೆ ನೋಡಿ. ನೆನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡುವಾಗ ಅಲ್ಲೇ ತಾಯಂದ್ರು ಹೇಳ್ತಾಯಿದ್ರು, ದುಡ್ಡೇ ಬಂದಿಲ್ಲ ಅಂತ. ಹಾಲಿನ ದುಡ್ಡು ಸಬ್ಸಿಡಿ 1 ವರ್ಷದಿಂದ ಬಂದಿಲ್ಲ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ವೇತನ ಇನ್ ಟೈಮಿಗೆ ತಲುಪ್ತಾ ಇಲ್ಲ. ತೆಗೆದು ನೋಡಿ. ಅದನ್ನ ಎಚ್ಚರಿಸಿ. ಇನ್ನು 3.25 ವರ್ಷ ಇರ್ತೀರಿ. ಆಮೇಲೆ BJPಯವರು JDS ಅವರು ಏನು ತಪ್ಪು ಮಾಡೋರು ಏನಂದ್ರೆ ಅವತ್ತು ಜನದ ಹತ್ರ ತೊಗೊಂಡೋಗಿ. ಈಗ ನಿಮ್ಗೆ ಅಧಿಕಾರ ಕೊಟ್ಟವರಲ್ಲ ಜನ, ಆಡಳಿತ ಮಾಡಿ.